ಚೆಸ್. ಇದನ್ನು ಕನ್ನಡದಲ್ಲಿ ನಾವು ಚದುರಂಗ ಅಂತ ಕರಿತೀವಿ. ಈ ಚದುರಂಗದಲ್ಲಿ ನಮಗೆ 64 ಮನೆಗಳಿರುತ್ತೆ ಆಟ ಆಡೋದಕ್ಕೆ. ಒಂದು ಪಾಳ್ಯದಲ್ಲಿ 16 ಪಾನ್ಗಳಿರುತ್ತೆ ಆಟಾಡೋಕ್ಕೆ. 2 ಪಾಳ್ಯ ಸೇರಿದ್ರೆ 32 ಪಾನ್ಗಳಿರುತ್ತೆ ಆಟಾಡೋಕ್ಕೆ. ಈ ಪಾನನ್ನು ಇಂಗ್ಲೀಷಲ್ಲಿ ಪಾನ್ ಅಂತ ಕರೀತಾರೆ. ಆದರೆ ಈ ಕನ್ನಡದಲ್ಲಿ ಕೂಡ ಇದನ್ನು ಕನ್ನಡದಲ್ಲಿ ನಾವು ಚೆಸ್ಸಲ್ಲಿ ಸೈನಿಕ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ಚೆಸ್ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ರೂಕ್ ಅಂತ ಕರೀತಾರೆ. ಆದರೆ ನಾವು ಕನ್ನಡದಲ್ಲಿ ಆನೆ ಅಂತ ಕರಿತೀವಿ. ಇದನ್ನು ಚೆಸ್ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ನೈಟ್ ಅಂತ ಕರೀತಾರೆ. ಆದರೆ ನಾವು ಕುದುರೆ ಅಂತ ಕರಿತೀವಿ. ಇದನ್ನು ಚೆಸ್ ಭಾಷೆಯಲ್ಲಿ ಬಿಷಪ್ ಅಂತ ಕರೀತಾರೆ. ಆದರೆ ನಾವು ಕನ್ನಡದಲ್ಲಿ ಕ್ಯಾಮಲ್ ಒಂಟೆ ಅಂತ ಕರಿತೀವಿ. ಇದು ರಾಣಿ. ಇದು ಒನ್ ಆಫ್ ದಿ ಅತ್ಯಮೂಲ್ಯ ಪಾನ್ ಇಡೀ ಚದುರಂಗದಲ್ಲಿ ಅಂತ ಹೇಳ್ಬೋದು. ಇದಿಷ್ಟು ಈ ಪಾನ್ಗಳ ಬಗ್ಗೆ ಇಂಟ್ರಡಕ್ಷನ್ ಆಗಿರೋದು. ಈ ಪಾನ ನಡುಗೆಗಳನ್ನು ನಾನು ಇವಾಗ ಹೇಳಿಕೊಡುತ್ತೇನೆ. ಈ ಪಾನ್ ಅಂದರೆ ಸೈನಿಕ ಮೊದಲನೇ ನಡಿಗೆಯಲ್ಲಿ ಮಾತ್ರ 2 ಸ್ಟೆಪ್ ಇಡಬಹುದು, ಅಥವಾ ಇಷ್ಟ ಇಲ್ಲದಿರದಲ್ಲಿ 1 ಸ್ಟೆಪ್ ಇಡಬಹುದು. ನೆಕ್ಸ್ಟ್ ಇದು ಆನೆ ಅಂದರೆ ರೂಕ್. ಇದು ಸ್ಟ್ರೈಟಾಗಿ ಎಷ್ಟು ಮನೆನಾರು ಬೇಕಾದ್ರೂ ಹೋಗ್ಬೋದು, ಹಾಗೆ ಹಾರಿಸೆಂಟಲ್ ಆಗಿ ಕೂಡ ಎಷ್ಟು ಮನೆ ಬೇಕಾದರೂ ಹೋಗ್ಬೋದು. ಇದು ಈ ಪೀಸಿನ ಇಂಟ್ರಡಕ್ಷನ್. ನೆಕ್ಸ್ಟ್ ಈ ನೈಟ್ ಕುದುರೆ. ಈ ಕುದುರೆ ಎಲ್ ಶೇಪಲ್ಲಿ ಟ್ರಾವೆಲ್ ಮಾಡ್ಬೋದು. ಹೇಗೆ ಅಂತಂದರೆ ಇವಾಗ ಇಲ್ಲಿತ್ತು ಪೀಸು ಎಲ್ ಶೇಪ್ ಇದು, ಇಲ್ಲಿಗೆ ಹೋಗ್ಬೋದು, ಅಥವಾ ಇಲ್ಲಿಗೆ ಹೋಗ್ಬೋದು, ಅಥವಾ ಇಲ್ಲಿಗೆ ಹೋಗ್ಬೋದು, ಇಲ್ಲಿದ್ದರೆ ಇಲ್ಲಿಗೆ ಹೋಗ್ಬೋದು. ಈ ಥರ ಎಲ್ ಶೇಪಲ್ಲಿ ಇದು ನಡಿಗೆಯನ್ನು ನಡೆಸುತ್ತೆ. ಈ ಬಿಷಪ್ ಇದು ಈ ಥರ ಹೋಗುತ್ತೆ. ಹೆಂಗೆ ಅಂದರೆ ಹಾರಿಸೆಂಟಲ್ ಆಗಿ ಹೋಗುತ್ತೆ. ಹೆಂಗೆ ಅಂತಂದರೆ ಈ ಬಿಷಪ್ ವೈಟಲ್ಲಿ ಎಷ್ಟು ಬೇಕಾದ್ರೂ ಈ ಥರ ನಡೆಸ್ಬೋದು. ಹಾರಿಸೆಂಟಲ್ ಆಗಿ ಎಷ್ಟು ಮನೆ ಬೇಕಾದ್ರೂ ಹೋಗುತ್ತೆ, ನಿಮ್ಮ ಇಷ್ಟ. ನೆಕ್ಸ್ಟ್ ರಾಣಿ. ಈ ರಾಣಿಗೆ ಏನಂತೀವಿ ಆನೆ ಹಾಗೂ ಬಿಷಪ್ ಹಾಗೂ ಪಾನ್ನ ಹಾಗೂ ರಾಜನ ನಡುಗೆಗಳನ್ನು ಇದೊಂದೇ ಮಾಡ್ಬೋದು. ಅಂತ ತಾಕತ್ತು ಈ ರಾಣಿಗಿದೆ. ಅದಕ್ಕೆ ರಾಣಿನ ನಾವು ಒನ್ ಆಫ್ ದಿ ಅತ್ಯಮೂಲ್ಯ ಪಾನ್ ಚೆಸ್ಸಲ್ಲಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಈ ರಾಜನ ನಡಿಗೆ ತಿಳಿಸ್ಬೇಕು ಅಂತ ರಾಜಗಾಂಭೀರ್ಯದ ನಡಿಗೆ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿದೆ ಅಂತಂದರೆ ರಾಜ ತುಂಬ ಮೂವ್ ಮಾಡೋಕ್ಕಾಗಲ್ಲ. ಸುತ್ತ ಇರೋ 6 ಸ್ಟೆಪ್ಗಳಲ್ಲಿ ಯಾವ್ದಾದ್ರು 1 ಸ್ಟೆಪ್ನ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿದ್ದರೆ ಇಲ್ಲಿಗೆ ಹೋಗ್ಬೋದು. ಕೇವಲ 1 ಸ್ಟೆಪ್ ಮಾತ್ರ. ಇದಿಷ್ಟು ಚದುರಂಗದ ಬಗ್ಗೆ, ಅದರ ಆಟದ ಬೇಸಿಕ್ ಬಗ್ಗೆ ಇಂಟ್ರೊಡಕ್ಷನ್ ಆಗಿರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.